ಸೂರ್ಯಕಾಂತಿ ಸೂರ್ಯಕಾಂತಿ ಹುಷಾರಮ್ಮ ಮೆತ್ತಗೆ ನೋಡ್ಕೊಂಡ್ ಬರೋದಾ ಸಾರಿ ಸಾರಿ ಸಿಕ್ಕಾಕೊಳ್ತು ಪರವಾಗಿಲ್ಲ ಬಾಬು ಅವರೇ ನೋಡಿ ಪರವಾಗಿಲ್ಲ ಇಟ್ಕೊಳ್ಳಿ ಬಾಬು ಅವರೇ ಆಚೆ ಬಿಟ್ಕೋಬೇಡಿ ಇವಳು ಕೈ ಹಿಡಿದಿದ್ದಿಲ್ಲ ಇನ್ಮೇಲಿಂದ ಇವಳು ಎಲ್ಲೂ ಬೀಳ್ದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ಬನ್ನಿ ಬನ್ನಿ ಶೋಭನ್ ಶಾಸ್ತ್ರಕ್ಕೆ ದಿನ ಇವತ್ತು ಚೆನ್ನಾಗಿದೆ ಅಂತ ಹೇಳಿದ್ರು ಶಾಸ್ತ್ರಗಳು ಎಲ್ಲ ಹಣಿ ಮಾಡ್ಬಿಡಮ್ಮ ಬೇಗ ಬೇಗ ಸರಿ ಏನು ಇಷ್ಟು ಈಗ ಆಗೋಯ್ತು ಆ ಮುಟ್ಟನ್ ಗಲಾಟೆ ಮಾಡಿದಿದ್ರೆ ಮೊದಲು ನಿಲ್ಸ್ಬೋದಾಗಿತ್ತು ಯಾವುದೋ ಹೆಂಗ್ಸನ್ ಕಳಿಸಿ ಎಲ್ಲ ಹಾಳು ಮಾಡ್ಬಿಟ್ನಲ್ಲ ಆ ಬಾಬು ಉಲ್ಟಾ ಹೊಡೆದು ಕತೆ ಎಲ್ಲ ಹರಿಕತೆ ಆಗೋಯ್ತು ಇಷ್ಟೆಲ್ಲ ಆಗಿದ್ದು ಆ ಮಹೇಶಿಂದ ಅನ್ಕೊಂಡ್ಯಾ ಖಂಡಿತ ಇಲ್ಲ ಆ ಹೆಂಗಸನ್ನ ಕರ್ಸಿದ್ದು ಅವನಲ್ಲ ನಾನು ಏನು ನೀನಾ ನನಗೂ ಗೊತ್ತಿಲ್ಲ ಇಂಥ ಐಡಿಯಾ ಮಾಡಿದ್ಯಾ ಆ ಮಹೇಶ್ ಅಮರ ಪ್ರೇಮಿ ಅಂತೆಲ್ಲ ಡೈಲಾಗ್ ಹೊಡ್ದ ಸರಿ ಆದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳ್ದೆ ಅದಕ್ಕೆ ಅವನು ಒಪ್ಲಿಲ್ಲ ಆಗ್ಲೇ ನನಗೆ ಅರ್ಥ ಆಯ್ತು ಅವನು ನಮ್ಮ ಬಲೆಗೆ ಬಿದ್ದಿಲ್ಲ ಅಂತ ನೀನು ಬ್ರಿಲಿಯಂಟ್ ಐಶು ಪ್ಲಾನಿಂಗ್ ಅಲ್ಲಿ ನನ್ನನ್ನೇ ಮೀರಿಸ್ಬಿಟ್ಟೆ ಯು ಆರ್ ಗ್ರೇಟ್ ಆ ವಿಷಯ ಹಾಗಿರ್ಲಿ ಬಿಡು ಮದ್ವೆ ಆಗೇ ಹೋಯ್ತಲ್ಲ ಆ ಕಾಂತಿ ಕಾರಣದಿಂದ ಬಾಬು ಮದ್ವೆ ಆಗ್ತಿಲ್ಲ ಅಂತ ತೋರಿ ಅವಳನ್ನ ಮನೆಯಿಂದ ಹೊರಗಾಕ್ಸೋ ಪ್ಲಾನ್ ಮಾಡಿದ್ವಿ ಆದ್ರೆ ಯಾವ್ದು ವರ್ಕೌಟ್ ಆಗ್ಲಿಲ್ಲ ಒಂದು ಸಕ್ಕತ್ತ ಇತ್ತು ಏನು ಏನಿನ್ ಐಡಿಯಾ ಬೇಗ ಹೇಳು ನೀನ್ ಹೇಳ್ತಾ ಇರೋದು ತುಂಬಾ ದೊಡ್ಡ ಪ್ಲಾನ್ ಹರ್ಷ ಈ ಸಲ ನಾವು ಬಿಟ್ಟ ಸಕ್ಸಸ್ ಹಾಗೆ ಆಗ್ತೀವಿ ನೋಡ್ತಾ ಇರೋದು ಮೊದಲು ನೋಡಿದಾಗ ನಾನು ಒಪ್ಕೊಂಡಿದ್ದ ನೀನು ಆಮೇಲೆ ಯಾಕೆ ಬೇಡ ಅಂತ ಹೇಳಿದ ಆ ಫೋನ್ ಕಾಲ್ ನನಗೆ ಅಷ್ಟೊಂದು ಭಯ ಹೊಡ್ಸ್ಬಿಡ್ತಾ ಅಥವಾ ನಿಜವಾಗ್ಲೂ ಕೆಟ್ಟೋನು ಅಂತ ನಂಬಿಟ್ಯಾ ಹಾಗೆಲ್ಲ ಏನೂ ಇಲ್ಲ ಅಂಥ ಸಂದರ್ಭದಲ್ಲಿ ಯಾವುದೇ ಹೆಣ್ಣಾದರೂ ಯೋಚನೆ ಮಾಡ್ತಿದ್ವಾ ಹಾಗೆ ನನಗೂ ಯೋಚನೆ ಬಂತು ಆದರೆ ಕಾಂತಿ ಮಂಜುವ್ರು ಬಂದು ನನ್ನ ಜೊತೆ ಮಾತಾಡಿದಾಗ ನನ್ನ ಮನಸ್ಸಲ್ಲಿ ಇದ್ದಿದ್ದ ಗೊಂದಲಗಳು ದೂರ ಆಯಿತು ಅಷ್ಟಕ್ಕೆ ನಿಮ್ಮನ್ನು ನಾನು ಸಂಪೂರ್ಣವಾಗಿ ಅನುಮಾನಿಸಿದ್ದೆ ಅಂತ ಇಲ್ಲ ಆದರೆ ಈಗ ನಿಮ್ಮನ್ನು ಸಂಪೂರ್ಣವಾಗಿ ನಂಬ್ತೀನಿ ನಮ್ಮನ್ನೆಲ್ಲ ಈಗ ಪಂಚಾಯತಿ ಕಟ್ಟೆಗೆ ಸೇರಿಸ್ಬಿಟ್ಟಿದ್ದೀರಲ್ಲ ಏನು ವಿಷಯ ಹೇಳಿ ಏನಿಲ್ಲಮ್ಮ ನಾವು ಬೇರೆ ಮನೆ ಮಾಡೋಣ ಅಂತ ಅನ್ಕೊಂಡಿದ್ವಿ ಏನ್ ಹೇಳ್ತೀರ ಮಂಜೂರೆ ಬೇರೆ ಮನೆ ಮಾಡ್ತೀರಾ ಯಾಕೆ ಅದು ಇಷ್ಟು ದಿನ ನಿಮಗೆ ಮದುವೆ ಆಗಿರಲಿಲ್ಲ ಅಮ್ಮ ಅಪ್ಪ ಒಂಟಿಯಾಗಿದ್ರು ವಯಸ್ಸಾದ ಕಾಲದಲ್ಲಿ ಅವ್ರ ಜೊತೆ ಇರಬೇಕಿತ್ತು ಅನ್ನೋ ಕಾರಣಕ್ಕೆ ನಾವಿಲ್ಲಿದ್ವಿ ಈಗಂತೂ ನಿಮಗೆ ಮದುವೆ ಆಗಿದೆ ಮನೆಗೆ ಸೊಸೆನೂ ಬಂದಾಯಿತು ಹಾಗಾಗಿ ನಾವು ಬೇರೆ ಇರೋದು ಒಳ್ಳೇದು ಅನ್ನಿಸ್ತಿದೆ ಅಲ್ಲ ಕಾಂತಿ ಮನೆಗೆ ಸೊಸೆ ಬಂದ್ ಮಾತ್ರಕ್ಕೆ ನೀವೇ ನಮ್ಗೆ ಹೊರೆ ಆಗೋದಿಲ್ಲ ಅಯ್ಯೋ ಅದು ಹಾಗಲ್ಲಮ್ಮ ನೀವು ಈಗಷ್ಟೇ ಮದುವೆ ಆಗಿದ್ದೀರಿ ಮನೇಲಿ ಯಾವಾಗಲೂ ಜನ ತುಂಬಿದ್ರೆ ನಿಮಗೆ ಕಷ್ಟ ಆಗಲ್ವಾ ಪಾಪ ಸಂಗೀತಂಗೂ ಮುಜುಗರ ಆಗ್ಬೋದೇನೋ ಹಾಗೆಲ್ಲ ಏನೂ ಇಲ್ಲ ಇಷ್ಟು ದಿನ ನೀವೆಲ್ಲರೂ ಒಂದೇ ಮನೆಯವ್ರ ಥರ ಇದ್ರಿ ಈಗ ನಾನು ಬಂದ್ಮೇಲೂ ಎಲ್ಲರೂ ಹಾಗೇ ಇರಬೇಕು ಅದು ಬದಲಾಗಬಾರ್ದು ಇಷ್ಟು ಬೇಗ ನಿಮ್ಗೆ ಬೇರೆ ಮನೆ ಮಾಡ್ಬೇಕು ಅನ್ಸಿದ್ರೆ ನಿಮ್ ಇಷ್ಟ ಕಾಂತಿ ಹೋಗ್ಲಿ ಬಿಡು ಇವರೆಲ್ಲ ಇಷ್ಟೊಂದು ವಿಶ್ವಾಸ ತೋರಿಸ್ತಿರ್ಬೇರೆ ನಾವು ಬೇರೆ ಹೋಗೋದು ಸರಿ ಇರಲ್ಲ ಇಲ್ಲೇ ಇರೋಣ ಇನ್ಮೇಲಿಂದ ನೀವು ನನ್ನ PA ಪರ್ಸನಲ್ ಅಸಿಸ್ಟೆಂಟ್ ನನ್ನ ಕ್ಯಾಬಿನ್ನಲ್ಲೇ ಇರ್ತೀರಾ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಸರ್ ನಿಮ್ಮ ಪೋಸ್ಟ್ ಜೊತೆಗೆ ನಿಮ್ಮ ಸಂಬಳ ಕೂಡ ಚೇಂಜ್ ಆಗಿದೆ ಸರ್ ನಾನು ಸಂಬಳಕ್ಕೋಸ್ಕರ ಕೆಲ್ಸಕ್ಕೆ ಬರ್ತಾ ಇಲ್ಲ ಮನೇಲಿದ್ರೆ ಅದು ಅಲ್ಲದೆ ನನಗೆ ಮೊದಲಿಂದಲೂ ಕೆಲಸ ಮಾಡಿ ರೂಢಿ ಖಾಲಿ ಕೂರೋದು ಕಷ್ಟ ಆಗತ್ತೆ ಹಾಗಾಗಿ ಈಗಲೂ ಕೆಲಸ ಮಾಡೋಣ ಅಂತ ಆಯ್ತು ಮೇಡಮ್ ನೀವೇನೇ ಕೆಲಸ ಹೇಳಿದ್ರು ನಾನು ಮಾಡೋದಕ್ಕೆ ತಯಾರು ಕಟ್ಕೊಂಡ್ ಹೆಂಡತಿ ಇಲ್ಲಿರ್ಬೇಕಾದ್ರೆ ಬೇರೆ ಯಾವ ಕರ್ಕೊಂಡ್ ಬಂದು PA ಮಾಡ್ಕೊಳ್ತೀರಾ ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ ಸೂರ್ಯಕಾಂತಿ